ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅದರ ಪ್ರಕಾರ ಯಾರ್ಯಾರು ಇದನ್ನು ಪಾಲ್ಗೊಳ್ಬೇಕು ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಸಹ 18 ವರ್ಷ ವಯಸ್ಸಾದ ಮೇಲೆ ಎಲ್ರಿಗೂ ಮತದಾನ ಮಾಡುವ ಹಕ್ಕು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಈ ನಿಟ್ಟಿನಲ್ಲಿ 2002 ಆದಮೇಲೆ ಆಲ್ಮೋಸ್ಟ್ 24 ವರ್ಷದ ನಂತರ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಚುನಾವಣಾ ಆಯೋಗದವ್ರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅವ್ರು ಕೊಡ್ತಾ ಇರ್ತಕ್ಕಂಥ ಅರ್ಜಿನ ತುಂಬಬೇಕು ಅದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ. ಈ ರೀತಿ ಅವರೊಂದು ಫಾರ್ಮ್ ಕೊಡ್ತಾರೆ. ಈ ರೀತಿಯಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು BLO ಅವರು ಮನೆ ಮನೆಗೂ ಬಂದು ಈ ರೀತಿ ಫಾರ್ಮ್ ಕೊಟ್ಟು ಡೀಟೇಲ್ಸ್ ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಫಾರ್ಮನ್ನು ಮತದಾರರ ಗಣತಿ ಅರ್ಜಿ ಏನಿದೆ ನಮೂನೆ ಇದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಒಂದು ನಿಮಿಷ ಈ ವಿಡಿಯೋನ ನೋಡಿ. ವೆರಿ ಇಂಪಾರ್ಟೆಂಟಾಗಿ ಚುನಾವಣಾ ಆಯೋಗದವ್ರು ಹೇಳಿರೋದು ಕಲರ್ ಫೋಟೋನ ಇತ್ತೀಚಿನ ಭಾವಚಿತ್ರವನ್ನು ಈ ವ್ಯಕ್ತಿದು ಇಲ್ಲಿ ಪೇಸ್ಟ್ ಮಾಡಬೇಕು. ಈ ವ್ಯಕ್ತಿ 2002ರಲ್ಲಿ ವೋಟ್ ಮಾಡಿದರೆ ಈ ರೀತಿಯ ಇನ್ಫಾರ್ಮೇಷನ್ ಕೊಡಬೇಕು. ಒಂದು ವೇಳೆ ಈ ವ್ಯಕ್ತಿಗೆ ಈಗೊಂದು 25 ವರ್ಷ ಆಗಿದೆ, 30 ವರ್ಷ ಆಗಿದೆ, 2002ನೇ ಇಸ್ವಿನಲ್ಲಿ ಈ ವ್ಯಕ್ತಿ ಮತದಾನವನ್ನು ಮಾಡಿಲ್ಲ ಅಂದರೆ ಇವರ ತಂದೆ ತಾಯಿ ಅಥವಾ ಇವರ ಅಜ್ಜ ಅಜ್ಜಿ ಅಥವಾ ಇವರ ಸಂಬಂಧಿಕರು ಯಾರಾದರೂ ಒಬ್ಬರು 2002ರಲ್ಲಿ ವೋಟ್ ಮಾಡಿದರೆ ಅವ್ರ ಹೆಸರು, ಅವ್ರ ಸಂಬಂಧಿ ಹೆಸರು, ಅವರು ಯಾವ ಡಿಸ್ಟಿಕಲ್ಲಿ ವಾಸ ಇದ್ದರು, ಯಾವ ರಾಜ್ಯದಲ್ಲಿ ವಾಸ ಇದ್ದರು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ವೋಟ್ ಮಾಡಿದ್ರು ಮತ್ತು ವಿಧಾನಸಭಾ ಕ್ಷೇತ್ರದ ಸೇಮ್ ಇದೇ ರೀತಿಯಾಗಿ ಇಲ್ಲಿ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಬರೆದು ಇಲ್ಲಿ ಆ್ಯಸ್ ಇಟ್ ಈಸ್ ಈ ವ್ಯಕ್ತಿಯ ಆಧಾರ್ ನಂಬರು, ಫೋನ್ ನಂಬರು ಮತ್ತು ಮೊಬೈಲ್ ನಂಬರನ್ನು ಬರೆದು ಸಹಿ ಮಾಡಿ ಕೊಡಬೇಕು. ವೆರಿ ಇಂಪಾರ್ಟೆಂಟು. ಯಾವುದೇ ರೀತಿಯ ಗೊಂದಲ ಇಲ್ಲ. 2002ರಲ್ಲಿ ವೋಟ್ ಮಾಡಿದರೆ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಮತದಾನ ಪಟ್ಟಿಯನ್ನು ಮತದಾರ ವಿವರಗಳು ಇಲ್ಲೇ ಕೊಟ್ಟಿದ್ದಾರೆ. 2002ರಲ್ಲಿ ವೋಟ್ ಮಾಡಿದರೆ ಇಲ್ಲಿ ಮಾಡಬೇಕು. 2002ರಲ್ಲಿ ಇವರು ವೋಟ್ ಮಾಡಿಲ್ಲ ಅಂದರೆ ಅವರ ಸಂಬಂಧಿಕರದ್ದು ಇಲ್ಲಿ ಬರೆದು ಫಿಲ್ ಮಾಡಿ ಕೊಡಬೇಕು. ಇದು ಏನಕ್ಕಪ್ಪ ಅಂದರೆ ಈ ಒಂದು ಮತದಾನದ ಹಕ್ಕು ಭಾರತದ ನಾಗರಿಕನಿಗೆ ಮಾತ್ರ ಇದು ಕಲ್ಪಿಸಿರೋದು. ಇದನ್ನು ಸುಪ್ರೀಂ ಕೋರ್ಟ್ ಅವರಾಗಿರ್ಬೋದು, ಚುನಾವಣಾ ಆಯೋಗ ಮಾಡ್ತಾ ಇರೋದು. ಬೇರೆ ದೇಶದಲ್ಲಿ ಅಕ್ರಮವಾಗಿ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರೋರು ಅವರಿಗೆ ಮತದಾನದ ಹಕ್ಕು ಕೊಡುವಾಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ವಿಶೇಷ ಪರಿಷ್ಕರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಚುನಾವಣಾ ಆಯೋಗ ಇರ್ಬೋದು, ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಡೀತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಯಾರು ಪ್ಯಾನಿಕ್ ಆಗಬೇಕಾಗಿಲ್ಲ. ಈಗ ನಂದು ವೋಟ್ ಇದೆಯಾ, 2000 ವೋಟ್ ಮಾಡಿದ್ದೀನ, ನಾನು ಇಲ್ಲಿ ಬರೀತೀನಿ, ಇಲ್ಲಿ ಡೀಟೇಲ್ಸ್ ಕೊಡ್ತೀನಿ. ನಾನು 2002ರಲ್ಲಿ ಮಾಡಿಲ್ವಾ, ನಮ್ಮ ತಂದೆದು ಇಲ್ಲಿ ಬರೀತೀನಿ, ಇಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ, ಮುಗೀತು. ಯಾವುದೇ ರೀತಿಯ ಯಾವುದೂ ಇಲ್ಲ. ಮತ್ತು ಯಾರಾದರೂ ಹೊಸ್ದಾಗಿ ಸೇರ್ಪಡೆ ಆಗಬೇಕು, 18 ವರ್ಷ ಆಗಿದೆಯಾ, ಅವ್ರ ತಂದೆದಲ್ಲಿ ಡೀಟೇಲ್ಸ್ ಕೊಡಬೇಕು. ನಮ್ಮ ತಂದೆ ಇಂಥ ಇದರಲ್ಲಿ ಇದ್ದಾರೆ, ಇವರು ವೋಟ್ ಮಾಡಿದ್ದಾರೆ ಅಂತ. ಮತ್ತು ಅವ್ರದ್ದು ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಇಲ್ಲಿ ಕೊಟ್ಟರೆ ಮುಗೀತು. ಮತ್ತು ಯಾರಾದರೂ ನಾನು ನೋಡಿ ಇಲ್ಲಿ ಬೇರೆ ಸ್ಟೇಟಲ್ಲಿದೆ ಅಥವಾ ನಂದು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿದೆ, ನಾನು ಅದನ್ನು ಮತದಾನ ಗುರುತಿನ ಚೀಟಿಯನ್ನು ಚೇಂಜ್ ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಆನ್ಲೈನಲ್ಲಿ ಫಾರ್ಮ್ ನಂಬರ್ 8 ಅಂತ ಹಾಕಿ ಅದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಲ್ಲ ಟ್ರಾನ್ಸ್ಪರೆನ್ಸಿ ಆಗಿದೆ. ದಯವಿಟ್ಟು ಎಲ್ಲರೂ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಆದ್ದರಿಂದ ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಒಂದು ಅರ್ಜಿ ಕೊಟ್ಟ ಮೇಲೆ ಪ್ರತಿಯೊಬ್ಬ ಮತದಾರರು ಸಹ ಅದನ್ನು ಅರ್ಜಿಯನ್ನು ಭರ್ತಿ ಮಾಡಿ ತಮ್ಮ ವಿವರಗಳನ್ನು ಸಲ್ಲಿಸಲೇಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ವಿವರಗಳು ಕೊಟ್ಟಿಲ್ಲ ಅಂದರೆ, ಈ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಮತದಾನದ ಹಕ್ಕು ಮೊಟಕು ಆಗ್ತದೆ. ನಿಮ್ಮ ಏನಿದೆ ವೋಟರ್ ಲಿಸ್ಟ್ ಇದೆ ಅದು ಡಿಲೀಟ್ ಆಗುತ್ತೆ. ನಿಮ್ಮ ಹೆಸರು ಅದರಿಂದ ತೆಗಿತಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಇನ್ಫಾರ್ಮೇಷನನ್ನು ಈ ಅರ್ಜಿ ಮುಖಾಂತರ ಭರ್ತಿ ಮಾಡಿ ಕೊಡಲೇಬೇಕು. ನೋಡಿ, ಈ ಒಂದು ಅರ್ಜಿ ಕೊಟ್ಟ ಮೇಲೆ ಪ್ರತಿಯೊಬ್ಬ ಮತದಾರರು ಸಹ ಅದನ್ನು ಅರ್ಜಿಯನ್ನು ಭರ್ತಿ ಮಾಡಿ ತಮ್ಮ ವಿವರಗಳನ್ನು ಸಲ್ಲಿಸಲೇಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ವಿವರಗಳು ಕೊಟ್ಟಿಲ್ಲ ಅಂದರೆ, ಈ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಮತದಾನದ ಹಕ್ಕು ಮೊಟಕು ಆಗ್ತದೆ. ನಿಮ್ಮ ಏನಿದೆ ವೋಟರ್ ಲಿಸ್ಟ್ ಇದೆ ಅದು ಡಿಲೀಟ್ ಆಗುತ್ತೆ. ನಿಮ್ಮ ಹೆಸರು ಅದರಿಂದ ತೆಗಿತಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಇನ್ಫಾರ್ಮೇಷನನ್ನು ಈ ಅರ್ಜಿ ಮುಖಾಂತರ ಭರ್ತಿ ಮಾಡಿ ಕೊಡಲೇಬೇಕು.